ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ದುಡ್ಡೆಲ್ಲ ಅರೇಂಜ್ ಆಗಿದ್ಯಪ್ಪ. ನೋಡು ಈ ಕಾರ್ಡ್ ನಾನು ಎತ್ತಕ್ಕೆ ನನ್ನ ಹೆಂಡತಿ ಹತ್ರ ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತಾ? ನಿಜ ಮಜ. ಈ ಹೆಂಡ್ತೀರಂದ್ರೆ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಮೂರ್ತಿ ಇದ್ದಂಗೆ. ನಾವೇ 101 ಮೆಟ್ಲು ಹತ್ಕೊಂಡು ಹೋಗಿ ಕಾಯಿ ಹೊಡೆದು ಮಂಗಳಾರತಿ ಆದ್ಮೇಲೆ ವರ ಕೊಡೋದು. ಲೇ ಇದು ವರ ಕೊಟ್ಟಿರೋದಲ್ಲಪ್ಪ, ನಾನು ಕದ್ದಿರೋದು. ಕದ್ದಿಯ? ಹೌದು ಕಣ. ಹೆಂಗ ಕದ್ದಿ? ಲೇ ಕದಿಯೋದು ಒಂದು ಕ್ರಿಯೇಟಿವಿಟಿ ಕಣ, ಅದೆಲ್ರಿಗೂ ಬರಲ್ಲ. ನನ್ನಂತರ್ಗೆ ಕಾರ್ಡ್ ಕದಿಯೋ ಕ್ರಿಯೇಟಿವಿಟಿ ಇದ್ರೆ ಇನ್ ಕೆಲವ್ರಿಗೆ ಗಂಡ್ ಮಕ್ಳು ಹಾರ್ಟ್ ಕದಿಯೋ ಕ್ರಿಯೇಟಿವಿಟಿ ಇರುತ್ತೆ ಕಣ. ಅಯ್ಯ ನಿನ್ನ ಕ್ರಿಯೇಟಿವಿಟಿಗೆ ಟೈಮ್ ಆಯ್ತು. ಬಾರಿಗೆ ಹೋಗಿ ಎಣ್ಣೆ ಹೊಡೆಯನ್ ಬರ. ನಡಿ ಮಚ್ಚ. ಮಗ ಬರ ಕುಡಿಯನ್ ಬರ. ಹಲೋ ಎಕ್ಸ್ಕ್ಯೂಸ್ ಮೀ. ಎಸ್. ಇಲ್ಲಿ ಕುತ್ಕೋಬೋದಾ? ಕುತ್ಕೊಳ್ಳಿ. ಹಲೋ. ಎಸ್. ನಾವ್ ಈ ಕಡೆ ಇರೋದು. ಐ ಆಮ್ ಸಾರಿ, ಈ ಡ್ರಿಂಕ್ಸ್ ಸ್ಮೆಲ್ಗೆ ಟೈಟ್ ಆಗಿ ಗೊತ್ತೇ ಆಗಿಲ್ಲ. ಮಗ ಕೌಂಟರ್ ಅಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಯಾರಿಲ್ವಾ? ಒಂದ್ ನಿಮಿಷ, ಈಗ ಇದ್ದಾರಲ್ವಾ? ಎಸ್, ಏನ್ ಬೇಕು? 2 ಕುದುರೆ ರಮ್ಮು. ಕುದುರೆ ರಮ್ಮು. ಎಸ್, 2 ಕುದುರೆ ರಮ್ ಅಲ್ವಾ? ಓಕೆ, ಅಂಡ್ ಗ್ಲಾಸ್ ಅಂಡ್ ಚಿಪ್ಸ್. ವಾಟರ್. ಇರ್ಲಿ. ಒಂದು ದೇಶ ಅಂದ್ರೆ ರಾಜ್ಯ ಇರುತ್ತೆ, ರಾಜ್ಯದೊಳಗೆ ಜಿಲ್ಲೆ ಇರುತ್ತೆ, ಜಿಲ್ಲೆಯೊಳಗೆ ತಾಲೂಕು ಇರುತ್ತೆ, ತಾಲೂಕೊಳಗೆ ಊರು ಇರುತ್ತೆ, ಊರು ಅಂದ್ರೆ ಇಂಥದ್ದೊಂದು ಬಾರಿ ಇರುತ್ತೆ. ಇಷ್ಟ ದಿನ ಎಲ್ಲಿದ್ದೆ ಗುರು ನೀನು? ಈಕೊಳ್ಳಿ ಬಾಸ್. ಏನ್ ಈ ಬಾರಲ್ಲಿ ನೀವೇ ಓನರ್, ನೀವೇ ಸಪ್ಲೇರಾ? ಹೌದು, ನಾನು ಒಬ್ನೇ. ಯಾಕಂದ್ರೆ ಸಂಬಳ ಕೊಡ್ಬೇಕಲ್ವಾ? GST ಕಟ್ಲಾ ಅಥವಾ ಸಂಬಳ ಕೊಡ್ಲಾ? ಅದಕ್ಕೆ ಒಬ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಒಳಗ್ ಬಂದ್ ನೋಡಿ, ನಾನೇ ತೊಳೆಯೋದು. ಲೋ ಮಗ, ಯಾಕೋ ಇಷ್ಟೊಂದು ರಾವ್ ಹೊಡಿತಿದ್ಯಾ? ಸ್ವಲ್ಪ ನೀರು ಹಾಕೊಳ್ಳೋ. ಲೇ ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ ಕಣೋ. ನನ್ನ ಲೈಫ್ ಫೇಲ್ಯೂರ್ ಆಗೋಯ್ತು ಮಚ್ಚ. ನಾನು SLC ಅಲ್ಲಿ 2 ಸಲ ಫೈಲ್ ಆಗಿದ್ದೀನಿ. ಅದಕ್ಕೆ ಬಾರ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಲೋ ಮಗ, ಈ ಲೈಫ್ ಫೇಲ್ ಆದರೆಲ್ಲ ಯಾಕೆ ಎಣ್ಣೆ ಹೊಡಿತಾರೆ? ನೋಡು, ಸಿಂಪಲ್ ಕಣೋ. ಈ ಹೆಣ್ಣು ಮಕ್ಕಳು ನೋವು ತರಿಸಿದ್ರೆ ಈ ಎಣ್ಣೆ ನೋವನ್ನ ಮರ್ಸುತ್ತೆ ಕಣೋ. ಶಬಾಷ್. ಕರೆಕ್ಟ್ ಮಚ್ಚ. ಕುಡಿಯೋ, ಎಷ್ಟು ಕುಡಿತೀಯ ಕುಡಿ. ಕೋಟಿ ಖರ್ಚಾಗ್ಲಿ, ಕೊನೆಗೆ ಹೆಂಡತಿ ಕಿಡ್ನಿ ಮಾರಿ ಬೇಕಾದ್ರೆ ಕುಡಿಯೋಣ. ಬಿಲ್ ಬಗ್ಗೆ ತಲೆ ಕೆಡಿಸ್ಬೇಡ, ಕುಡಿ. ಮತ್ತೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ಪ್ರಪಂಚದಲ್ಲಿ ಬಿಲ್ ನೋಡಿ ಶಾಕ್ ಆಗದೆ ಇರೋ ಒಂದೇ ಒಂದು ಜಾಗ ಅಂದ್ರೆ ಇದು ಬಾರು ಕಣ. ಮಚ್ಚ, ನಿನಗೆ ಹುಡುಗಿರಂದ್ರೆ ಆಗ್ತಿರ್ಲಿಲ್ಲ. ಹೆಂಗ ಮದುವೆ ಅದೇ? ಗಾಳಾಗಿ ಹುಟ್ಟದ ಮೇಲೆ ಮೀನ್ ಹಿಡಿಯಕ್ಕೆ ಎಷ್ಟು ದಿನ ಭಯ ಪತ್ಕೊಂಡು ಕೂತ್ಕೊಳಕಾಗುತ್ತೆ? ಬಸ್ಸು ನಂಗೊಂದು ಹೆಲ್ಪ್ ಆಗ್ಬೇಕಿತ್ತು ಬಸ್ಸು. ಏನಪ್ಪ? ಮಗ, ಅವನ ಮುಖ ಸರಿಯಾಗಿ ನೋಡು. ನಿನಗೆ ಹೆಲ್ಪ್ ಮಾಡೋ ಯೋಗ್ಯತೆ ಇದ್ರೆ ಹೆಲ್ಪ್ ಮಾಡು, ಇಲ್ಲ ಕ್ಯಾಪ್ ಮುಚ್ಕೊಂಡು ಕೂತ್ಕೋ. ಬಸ್ಸು, ಈ ಹೆಲ್ಪ್ ನ ಗುಡಿಯಲ್ಲಿರುವ ದೇವ್ರು ಬಿಟ್ರೆ ಬಾರಲ್ಲಿ ಕುಡಿಯೋ ಕುಡುಕರಿಗೆ ಮಾತ್ರ ಮಾಡಲು ಸಾಧ್ಯ. ಯಾವನ ಇವನು? ಏನ್ ನಿನ್ ಪ್ರಾಬ್ಲಮ್ ಹೇಳ ಬಸ್ಸು. ತುಂಬಾ ದಿನದಿಂದ ನಾನೊಂದು ಲವ್ ಮಾಡ್ತಾ ಇದ್ದೀನಿ. ನಾಳೆ ಪ್ರಪೋಸ್ ಮಾಡ್ತೀನಿ, ಪಾರ್ಕಿಗೆ ಬಾ ಅಂತ ಹೇಳಿದೀನಿ. ಈ ಹುಡುಗರಿಗೆ ಹೇರ್ ಕಟಿಂಗ್ ಮಾಡೋಕ್ ಮುಂಚೆ ನಾವು ಹೇಗಿದ್ದೀವಿ ಅನ್ನೋ ನೋಡೋ ಆಸೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಈ ಲವ್ ಅಂದ್ರೆ ಹೆಂಗೆ? ಈ ಲವ್ ಅನ್ನೋದು ಪುಸ್ತಕದಲ್ಲಿರೋ ಬದ್ನೆಕಾಯಿ, ಬೆಂಡೆಕಾಯಿ, ಸೋರೆಕಾಯಿ. ಸುಮ್ನೆ ಕುತ್ಕೊಳ್ಳೋ. ಈ ಲವ್ ಅಂದ್ರೆ ಒಂಥರ ಬಾವಿ ಇದ್ದಂಗೆ ಕಣ. ಮೇಲ್ಗಡೆಯಿಂದ ಬಗ್ ನೋಡಿದ್ರೆ ಸ್ವರ್ಗದ ತರ ಕಾಣಿಸುತ್ತೆ, ಒಳಗಡೆ ಇಳಿದ ಮೇಲೆ ಗೊತ್ತಾಗುತ್ತೆ ಅದು ನರ್ಕ ಅಂತ. ಬಸ್ಸು, ಈ ಲವ್ ಒಳ್ಳೇದ ಕೆಟ್ಟದ? ಲೇ, ಸಾವು ಒಳ್ಳೇದ ಕೆಟ್ಟದ? ಕೆಟ್ಟದ್ದು. ಲವ್ ಅಲ್ಲಿ ಬಿದ್ಮೇಲೆ ಸಾವೇ ಕಣೋ. ಹುಷಾರು, ಕಣ್ಣೀರ್ ಮಾರೋ ಬಜಾರು, ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಗತ್ತು ಕೊಟ್ಟಂಗೆ ಕತ್ತಿಗೆ, ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಗತ್ತು ಕೊಟ್ಟಂಗೆ ಕತ್ತಿಗೆ. ಬಸ್ಸು, ನಮ್ಮ ಹುಡುಗಿ ಒಳ್ಳೆವಳು. ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಕರೆಕ್ಟ್ ಆಗಿ ಲವ್ ಮಾಡ್ತಾಳೆ. ಮಳೆಗಾಲದಲ್ಲಿ ಬಾವಿ ತುಂಬಿರುತ್ತೆ ಕಣೋ, ಅದೇ ಬೇಸಿಗೆಗಾಲ ಬಂದ್ರೆ ತುಂಬಿರೋ ಬಾವಿನೂ ಬತ್ತೋಗ್ಬಿಡುತ್ತೆ. ಬಸ್ಸು, ನಾನೀಗ ಲವ್ ಮಾಡ್ಬೇಕಾ ಬೇಡವಾ? ನೋಡು, ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಲವ್ ಮಾಡಿ ನೋಡು. ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಗೆ ಅಂತ ಒಂದ್ಸಲಿ ಕುಡ್ದೆ, ಆಮೇಲೆ ಕುಡಿಯೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಆಗೋಗ್ಬಿಟ್ಟೆ ಕಣೋ. ಈ ಹುಡುಗಿರು ಸ್ಟಾರ್ಟಿಂಗ್ ಲವ್ ಮಾಡ್ಬೇಕಾದ್ರೆ ಅಣ್ಣಂಗೆ ಹೇಳ್ತೀನಿ ಅಂತ ಹೇಳ್ತಾರೆ, ಅದೇ ಎಂಡಿಂಗ್ ಅಲ್ಲಿ ನಮ್ಮನ್ನೇ ಅಣ್ಣ ಅಂದ್ಬಿಡ್ತಾರೆ. ಹುಡುಗಿರ್ದೊಂದು ಕೆಟ್ಟ ಚಾಳಿ ಕಣೋ. ಬಾಸು, ನಾನು ಹೆಣ್ಣನ್ನು ಮದುವೆ ಆಗಲ್ಲ, ಮತ್ತೆ ಹೆಣ್ಣೇನ್ ಮದುವೆ ಆಗ್ತೀನಿ.
ನೋಡು ಗುರು, ಕುಡಿಯಂಗಿದ್ರೆ ಇವಾಗ್ಲೇ ನಗ್ನಗ್ತಾ ಕುಡ್ದು ಬಿಡು. ನಾಳೆ ಲವ್ ಬ್ರೇಕಪ್ ಆದ್ಮೇಲೆ ಇದೇ ಬಾಟ್ಲಿ ಹಿಡ್ಕೊಂಡು ಗೊಳೋ ತೊಳ್ತೀಯ. ಯಾವ್ದಕ್ಕೆ ಯೋಚನೆ ಮಾಡು. ಏ ಈ ಬಾರಲ್ಲಿ ಕಣ್ಣು ಓಪನ್ ಮಾಡಿದ ದೇವ್ರು ನೀವು. ಗುರುಗಳೇ ಆಶೀರ್ವಾದ ಮಾಡಿ. ಹಲೋ, ಎಲ್ರಿ ಇದೀರಾ? ಯಾಕೆ ಅದೆಲ್ಲ ನಿನ್ಗೆ ಯಾಕೆ? ನಾನು ಎಲ್ಲಾದ್ರೂ ಇರ್ತೀನಿ, ನಿನ್ಗೆ ಯಾಕೆ ಅಂತ. ಬಾರಲ್ಲಿದ್ಯಾ ನಿಮ್ ಸವಾರಿ? ನನ್ನ ಹೆಂಡತಿ ಎಷ್ಟು ಚುರುಕಂದ್ರೆ ನನ್ನ ವಾಯ್ಸ್ ಕೇಳ್ಬಿಟ್ಟೆ ಬಾರಲ್ಲಿದ್ದೀನಿ ಅಂತ ಹೇಳ್ಬಿಡ್ತಾಳೆ. ಏಯ್ ಏನೇ ಹೆಂಡತಿ ATM ಕಟ್ಕೊಂಡ್ ಕುಡಿಯೋಕ್ ಹೋಗಿದ್ರಲ್ಲ, ನಿಮ್ಗೇನ್ ಮಾನ ಮರ್ಯಾದೆ ಅಲ್ವಾ? ನನಗದಿಲ್ಲ ಅಂತಾನೆ ನಿನ್ನನ್ನು ಕಟ್ಕೊಂಡಿದ್ದು. ಇವಾಗ ಏನ್ ಮನೆಗ್ ಬರ್ತೀರಾ ಬರಲ್ವೋ? ನಾನು ಬರಲ್ಲ ಅಂದ್ರೆ ಬರಲ್ಲ. ಜಾಸ್ತಿ ಮಾತಾಡಿದ್ರೆ ಬಾಟ್ಲ್ ತಗೊಂಡು ಇಲ್ಲಿಂದಾನೆ ಎಸ್ತ್ ಬಿಡ್ತೀನಿ. ಸುಮ್ನೆ ಫೋನ್ ಇಡು. ಲೋ ಮಗ, ಎಲ್ಲಿ ಹೇಳ್ತಿ ಏನಾದ್ಲ ಫೋನಿಗೆ? ಮನೆಗ್ ಬಾ ಮಾತಾಡ್ಬೇಕು ಅಂತ ಕರೀತಾ ಇದ್ದಾಳೆ. ಲೋ ದಯವಿಟ್ಟು ಮನೆ ಮಾತ್ರ ಹೋಗ್ಬೇಡ ಕಣೋ. ಮಾತಾಡ್ತೀವಿ ಅಂತ ಮನೆ ಕರ್ದು ಬಾಗ್ಲ ಹಾಕಿ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತಾರೆ ಕಣೋ. ಬೇಡ. ಅಲೇ, ನಮ್ಮ ಹೆಂಡ್ತಿರಿಗೆ ಎಲ್ಲಿಂದ ಅಷ್ಟೊಂದು ಧೈರ್ಯ ಬರ್ಬೇಕು? ಆದ್ರೂ ನಾನು ಮನೆಗೆ ಹೋಗಲ್ಲ. ನಾನು ಹೋಗಲ್ಲ. ಅಲೇ, ನಾವ್ ಮನೆಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹುಡ್ಕೊಂಡು ಬಾರ್ಗೆ ಬಂದ್ಬಿಟ್ರಲ್ಲ ನಮ್ಮ ಹೆಂಡ್ತಿರು. ಬಂದ್ರೆ ಬರ್ಲಿ ಬಿಡ ಮಚ್ಚ. ಒಂದ್ 90 ಕುಡ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಒಂದು ಹುಡುಗಿ ಬಾರಿಗೆ ಬರ್ತಿದ್ದಾರೆ. ನಿಮ್ಗೆ ವಿಸ್ಕಿ ಸ್ಕಾಚ್ ರಮ್ ಯಾವುದು? ಅದೇ ನೀನ್ ಯಾಕೆ ಬಾರಿಗೆ ಬಂದೆ? ಏನು ಅಂದ್ರೆ ಮಗುಗ್ ಊಟ ಕೊಡ್ಸೋಣ ಅಂತ ಎತ್ತಿಟ್ಟಿದ್ ದುಡ್ರಿ ಅದು. ಆ ದುಡ್ಡನ್ನ ಎಣ್ಣೆ ಕೊಟ್ಟು ಮಗುನ ಉಪವಾಸ ಕೆಡಬೇಡಿ. ಮೊನ್ನೆ ತಾನೇ ಮಗುಗ್ ಚೆಕಪ್ ಮಾಡಿಸಿದಕ್ಕೆ ಮಗುಗ್ ರಕ್ತ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಮಗುಗ್ ರಕ್ತ ಕಡಿಮೆ ಇದ್ರೆ ಕ್ಯಾರೆಟ್ ತಿನ್ಸು, ಇಲ್ಲ ಬೀಟ್ರೋಟ್ ತಿನ್ಸು, ರಕ್ತ ಬರುತ್ತೆ. ಆದ್ರೆ ನನಗೆ ಆಲ್ಕೋಹಾಲ್ ಕಂಟೆಂಟೇ ಇಲ್ಲ ಕಣೆ. ನಾನು ಏನೇ ಮಾಡ್ಲಿ? ಏನು ಅಂತ ಮಾತಾಡ್ತಿದ್ದೀರಾ ನೀವು? 3 ತಿಂಗಳಾಯ್ತು ಮನೆಗ್ ರೇಷನ್ ಅಂತಂದು ಮನೆ ಬಾಡಿಗೆ ಕೂಡ ಕೊಟ್ಟಿಲ್ಲ. ನೋಡಿ ನಿಮ್ ಕಾಲಿಗೆ ಬೀಳ್ತೀನಿ, ಒಂದ್ ದುಡ್ಡು ಕೊಟ್ಬಿಡ್ರಿ. ನಾವೇ ಇಲ್ಲಿ ಎಣ್ಣೆಗೆ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದ್ವಿ, ಬಂದ್ಬಿಟ್ಟು ದುಡ್ಡು ಕೊಡ ಅಂತಂದು. ನೋಡಿ ನಿಮ್ ಕಾಲಿಗೆ ಬೀಳ್ತೀನಿ, ಒಂದ್ ಹಾಲ್ ಪ್ಯಾಕೆಟ್ ಆದ್ರೂ ಕೊಡಿಸ್ರಿ. ಅದನ್ನಾದ್ರೂ ಕೊಡ್ಸಿ, ಆ ದೇವ್ರು ಕೊಟ್ಟಿರೋ ಮಗು ನುಳಿಸ್ಕೊಳ್ಳೋಣ. ಕೊಡ್ರಿ. ಅಣ್ಣ 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 ಅಣ್ಣ, ನೀ ಕಾಲು ಹಿಡ್ಕೊತೀನಿ. ನೀನಾದ್ರೂ ಒಂದ್ ಮಾತು ಹೇಳಣ್ಣ. ನನ್ಗಿರೋದು ಒಬ್ಬನೇ ಮಗ ಅಣ್ಣ. ಇವನ್ ದಿನ ಕುಡ್ದು ಸತ್ತಾದ್ರೆ ಒಂದಿಡೀ ಮಣ್ಣಾಕಾದ್ರೂ ಮಗ ಬೇಕಲ್ವಣ್ಣ? ಕಾಲಿಗೆ ಬೀಳ್ತೀನಿ, ಕೈ ಮುಗಿತೀನಣ್ಣ. ನಾಳೆ ದಿನ ಇವನ್ ಹಾಸಿಗೆ ಹಿಡಿದ್ರೆ ಒಂದು ತನ್ನ ತಂದಕ್ಕಾದ್ರೂ ಮಗ ಬೇಕಲ್ಲಣ್ಣ. ಕಾಲಿಗೆ ಬೀಳ್ತೀನಿ, ಹೇಳಣ್ಣ. ಅಣ್ಣ ಅಣ್ಣ, ನೀವಾದ್ರೂ ಹೇಳ್ರಣ್ಣ. ಅಮ್ಮ, ನನ್ನ ಹತ್ರ ಸ್ಕಾಚ್ ವಿಸ್ಕಿ ಬಿಟ್ರೆ ಏನಿಲ್ಲ ಅಮ್ಮ. ದುಡ್ಡು ಕೊಟ್ಬಿಟ್ರಿ, ಮಗು ನುಳಿಸ್ಕೊಳ್ಳೋಣ. ಹೋಗಿ ಏನ್ ಬಂದ್ಬಿಟ್ಟು ತಲೆ ತಿನ್ನಕ್ಕೆ. ಇಲ್ ನೋಡಮ್ಮ, ಅನ್ನ ತಿನ್ನೋರ್ಗಾದ್ರೆ ಹೇಳ್ಬೋದು, ಆದ್ರೆ ಮನುಷ್ಯತ್ವನೇ ಮಾರ್ಕೊಂಡು ಮೃಗಗಳ ತರ ಕುಡಿತಾ ಇರೋ ಇವ್ರಿಗೆ ನಾವೇನು ಹೇಳಕ್ ಆಗಲ್ಲಮ್ಮ. ಅಂತದ್ರಲ್ಲಿ ನಮ್ ಕರುಳಿನ ಕೂಗು ಕೂಡ ಇವ್ರಿಗೆ ಕೇಳ್ಸಲ್ಲಮ್ಮ. ನಾವು ಹೆಣ್ಮಕ್ಳು ಹಾವಿದ್ದಂಗಿರ್ಬೇಕು. ಉಳಿಬೇಕು ಅಂದ್ರೆ ಅವಾಗ ಬುಸ್ಕೊಡ್ಲೇಬೇಕು. ಇವರಿಗೆ ನಮ್ ರೀತಿ ಅಲ್ಲ, ಅವ್ರ ರೂಟಲ್ಲೇ ಹೋಗ್ ಬುದ್ಧಿ ಕಲಿಸ್ಬೇಕು. ಏನ್ ಹೇಳ್ತಿದ್ರ ಅಕ್ಕ ನೀವು? ಹೂ ಕಣಮ್ಮ, ಕಣ್ಮುಂದೆ ಈ ರೀತಿ ಅನ್ಯಾಯ ಆದಾಗ ಕಣ್ಣೀರಿಡೋ ಅಳುಮುಂಜಿ ಆಗ್ಬಾರ್ದು. ಇಂಥ ಅನ್ಯಾಯನ ಹೊಡೆದೋಡ್ಸೋ ಚಂಡಿ ಚಾಮುಂಡಿ ಆಗ್ಬೇಕು. ಏನಂತೀರಾ? ಬರ್ರಮ್ಮ. ಲೋ ಮಗ, ನಾವು ಎಣ್ಣೆ ಹೊಡೆದಕ್ಕೆಲ್ಲ ಪ್ರೊಟೆಕ್ಷನ್ ಕೊಡಕ್ ಬಂದಿದ್ದಾರೆ ಕಣ. ಎಷ್ಟು ಚೆನ್ನಾಗಿದ್ದಾರಲ್ಲ ನೋಡಕ್ಕೆ. ನೀನಿನ್ನು ಹೋಗಿಲ್ವೇನೆ ಇಲ್ಲಿಂದ? ನಾನಿಲ್ಲಿಂದ ಗೆಟ್ ಔಟ್ ಆಗಕ್ ಬಂದಿಲ್ಲ ಕಣೋ. ಇವತ್ತು ಹೆಣ್ಮಕ್ಳು ಇಷ್ಟಲ್ಲಿ ಕಟ್ ಔಟ್ ಆಗಕ್ ಬಂದಿದ್ದೀನಿ. ನನ್ ಮಗನೇ, ನನ್ನ ಫ್ರೆಂಡಿಗೆ ಹೊಡಿತೀಯಾ? ನಿನ್ನ ಫ್ರೆಂಡಿಗೆ ಮಾತ್ರ ಅಲ್ಲ ಕಣೋ, ನಿನ್ಗೂ ಹೊಡಿತೀನಿ. ಏನಮ್ಮ ನೋಡ್ತಾ ಇದ್ದೀರಾ? ಶುರು ಹಚ್ಕೊಳ್ಳಿ. ಅಯ್ಯೋ, ನನ್ನ ಬಾರ್ ಕಸ್ಟಮರ್. ನನ್ನ ಕ್ಷಮಿಸ್ಬಿಡೆ, ಇದ್ಮೇಲೆ ಕುಡಿಯಲ್ಲ.
ಇಂಥ ತಪ್ಪು ಮಾಡಲ್ಲ, ಕ್ಷಮಿಸ್ಬಿಡೆ. ರೀ ಹೆಂಡ್ತೀರಂದ್ರೆ ಏನ್ರಿ ಅನ್ಕೊಂಡಿದೀರಾ? ನೀವು ಕೊಡೋ ಕಷ್ಟನ ಸಹಿಸ್ಕೊಂಡು, ನೀವು ಕೊಡೋ ಹಿಂಸೆನೆಲ್ಲ ಸಹಿಸ್ಕೊಂಡು ಕ್ಷಮೆಯ ದರಿದ್ರಿ ಕಣ್ರಿ ಹೆಂಡತಿ ಅಂದ್ರೆ. ಇದ್ರಲ್ಲಿ ಕುಡಿಯಲ್ಲ ಕಡೆ, ನೀನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ತೀನಿ ಕಡೆ. ಆಯ್ತು ಕಣ್ರಿ. ಪ್ರೀತಿ ಅಕ್ಕ ತಂಗಿರೆ, ಇಲ್ಲಿ ನಡೆದಿರೋದು ಕೇವಲ ಇಲ್ಲಿಗೆ ಮಾತ್ರ ಸೀಮಿತವಾಗಿರದೆ, ಎಲ್ಲಿ ಕುಡುಗ್ರ ಹಾವಳಿ ಇರುತ್ತೋ ಅಲ್ಲೆಲ್ಲ ಇದೇ ರೀತಿ ಹೋರಾಟ ನಡಿಬೇಕು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ತೋರಿಸ್ಕೊಡ್ಬೇಕು. ಅಲ್ಲ ಮಗ, ಇಬ್ರು ಕ್ಷಮಿಸ್ಬಿಟ್ರು, ಇದೇ ಖುಷಿಗೆ ಒಂದು ಪೆಗ್ ಹಾಕ್ಬಿಡವ. ಅಯ್ಯ ನಿನ್ನಲ್ಲೇ. ಇನ್ನೊಂದ್ ಪೆಗ್ ಬೇರೆ ಬೇಕಾ ಹಿಂಗೆ? ಖುಷಿಗೆ ಮೇಡಮ್. ಇಷ್ಟ್ ಜನರು ಮುಂದೆ ಹೊಡೆದ್ಯಾರ ಬುದ್ಧಿ ಕಲಿಯಲ್ಲ ಅಲ್ಲ. ಇವನಿಗೆ ನಾವೆಲ್ಲ ಬುದ್ಧಿ ಹೇಳಿದ್ರೆ ಸರಿ ಹೋಗಲ್ಲ ಗುರುಜಿ, ನೀವು ಹಿರಿಯರಾಗಿ ನೀವೇ ಬುದ್ಧಿ ಹೇಳ್ಬೇಕು ಅವನಿಗೆ. ಹೊರಡೆ ತುಂಬಾ ಈಸಿ ಅನ್ಸುತ್ತೆ ಡೆಫಿನೆಟ್ಲಿ ಆಗಿ. ಹೆಂಡತಿ ಕೆಲಸ ಮನೆಯಲ್ಲಿ ತುಂಬಾ ಸುಲಭ ಅನ್ಸುತ್ತೆ. ಆಕ್ಚುಲಿ ಎಲ್ರಿಗಿಂತ ಸ್ವಲ್ಪ ಜಾಸ್ತಿ ಕಷ್ಟ ಅವ್ರಿಗಿರೋದು. ಫುಲ್ ಟೈಮ್ ಬಿಸಿ ಇರ್ತಾರೆ. ಅದು ಮನೆ ಹೊರಡೆ ಕೆಲಸ ಮಾಡೋ ಗಂಡಸರಿಗೆ ಗೊತ್ತಿರಲ್ಲ. ಇಟ್ಸ್ ಎ ವೆರಿ ಸೀರಿಯಸ್ ಕಿಟ್. ಅದನ್ನು ತುಂಬಾ ಕಾಮಿಡಿಯಾಗಿ ಚೆನ್ನಾಗಿ ತೋರಿಸಿದ್ದೀರಾ. ಯಾವುದೇ ಅಭ್ಯಾಸ ಆಗಲಿ ಹಿಡಿತದಲ್ಲಿ ಇದ್ರೆ ಮಾತ್ರ ಅದು ಒಳ್ಳೇದು. ಈಗ ತುಂಬಾ ರಾಜ್ಯಗಳಲ್ಲಿ ಬ್ಯಾನ್ ಆಗಿದೆ, ಎಷ್ಟೋ ಮನೆಗಳನ್ನು ಉಳಿಸಿದೆ. ಇದನ್ನ ಡೆಪಿಕ್ಟ್ ಮಾಡಿದ ಸ್ಟೈಲ್, ಐ ಥಿಂಕ್ ಐ ಲವ್ ದ ವೇ ಯು ಡಿಡ್ ಇಟ್. ಲಾಸ್ಟ್ ಕ್ಲೈಮ್ಯಾಕ್ಸ್ ವಾಸ್ ಅ ಫನ್ ಪಾರ್ಟ್. ಪ್ರೀತಿ ಎಲ್ಲದಕ್ಕಿಂತ ಜಾಸ್ತಿ, ಯಾವ ಅಭ್ಯಾಸಕ್ಕಿಂತ ಪ್ರೀತಿನ ಅಭ್ಯಾಸ ಮಾಡಿದ್ರೆ ಐ ಥಿಂಕ್ ಅದರಷ್ಟು ದೊಡ್ಡ, ಐ ಥಿಂಕ್ ದಟ್ಸ್ ದ ಬೆಸ್ಟ್ ಅಸೆಟ್ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ಹರ್ಷಿತಾ, ಯು ಆರ್ ವೆರಿ ಗುಡ್. ಆ್ಯಂಡ್ ಇದ್ದಿದ್ದು ಒಂದು 5-6 ನಿಮಿಷದಲ್ಲಿ ಒಂಥರ ತುಂಬಾನೇ ಒಂಥರ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದೆ ನಿನ್ನ ಪಾತ್ರನ. ನಂಗೆ ತುಂಬಾನೇ ಇಷ್ಟ ಆಯಿತು. ಸೊ ಯಾ ಮಾಲಿಕಾ, ಆಸ್ ಯೂಶುವಲ್ ನಿಮ್ಮ ಪಾತ್ರ ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಎಲ್ಲ ಹೆಣ್ಮಕ್ಳು ಒಂದು ಒಳ್ಳೆ ಮೆಸೇಜ್ ಕೂಡ ಕೊಟ್ರಿ ಸೇರ್ಕೊಂಡ್ರು. ಬಟ್ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. ನಂಗೆ ಸಖತ್ ಇಷ್ಟ ಆಯ್ತು ಈ ಸ್ಕಿಟ್. ಥ್ಯಾಂಕ್ ಯು ಸೋ ಮಚ್ ಅನಿಲ. ಥ್ಯಾಂಕ್ ಯು ಸೋ ಮಚ್ ರಚಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗಳಿಗೆ. ಥ್ಯಾಂಕ್ ಯು.